ಹೇ ಎವ್ರಿವನ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇದು ಮಂಗಳವಾರದ ವ್ಲಾಗ್, ಬಟ್ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಾರ್ನಿಂಗ್ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಸಂಜೆ ಪೂಜೆ ಮಾಡೋಣ ಅಂತ ಮನೆ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿದ್ದೆ. ಸೊ ಪೂಜೆಗೆ ರೆಡಿ ಮಾಡೋಣ ಅಂತ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಒಣಗಿರೋ ಹೂಗಳನ್ನು ಮತ್ತು ತರಕಾರಿ ಸಿಪ್ಪೆಗಳನ್ನು ಗಿಡಗಳು ಹಾಕ್ತೀವಿ, ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ. ಇದಳು ಹೂವು ಎತ್ಕೊಳ್ಳೋದಲ್ಲಮ್ಮ, ಪೂಜೆ ಮಾಡಕ್ಕೆ ಹೋಯ್ತು. ಟೀಕೆ ಸುಬ್ಬಿ ನೀನು.
ಪೂಜೆಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಪಾತ್ರೆನೆಲ್ಲ ಅಂಡಿದ್ಲು. ಅದನ್ನ ಎತ್ತಿಟ್ಟು ಕಸ ಗುಡಿಸ್ದೆ. ಹಿಂಗೆ ಸುಕ್ಕಿ ಬಾ. ಪೂಜೆ ಆಯಿತು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದರು. ಅವ್ರಿಗೆ ಟೀ ಮಾಡ್ಕೊಳ್ಳೋಣ ಅಂತ ಟೀ ಬೇಯೋಕ್ಕಿಟ್ಟೆ. ಟೀ ಆಗೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇದ್ದು ಅವನ್ನು ತೊಳ್ಕೊಬಿಡೋಣ ಅಂತ ಪಾತ್ರೆನೂ ತೊಳೆದಿಟ್ಟೆ. ಇಬ್ಬರು ಕೂತ್ಕೊಂಡು ಟೀ ಕುಡಿದ್ವಿ. ಮತ್ತು ಅವರು 8 ಅಷ್ಟರಲ್ಲಿ ಮತ್ತೆ ಕೆಲಸಕ್ಕೆ ಹೋಗಬೇಕಂದ್ರು. ಸೊ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಇದ್ಕದ ಬೇಳೆ ಸಾಂಬಾರು ಮಾಡೋಣ ಅಂತ 6 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಟೊಮೆಟೊ, ಸ್ವಲ್ಪ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ ಎಣ್ಣೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಮಸಾಲೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಮಸಾಲೆ ಸ್ವಲ್ಪ ಬಿಸಿ ಆರೋವರೆಗೂ. ಅಷ್ಟರಲ್ಲಿ ಅನ್ನಕ್ಕಿಡೋಣ ಅಂತ ಅಕ್ಕಿ ತೊಳೆದು ಅನ್ನಕ್ಕಿಟ್ಟೆ. ಸಾಂಬಾರು ಮಾಡೋಕ್ಕೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಮತ್ತು ಸಾಸಿವೆ ಸಿಡಿಬೇಕು. ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾನು ಇದ್ಕದ ಬೇಳೆ ಅವರೆಕಾಳನ್ನ ಮೊದಲೇ ತೊಳೆದಿಟ್ಕೊಂಡಿದ್ದೆ. ಸೊ ಇವಾಗ ಹಾಕ್ತಾಯಿದ್ದೀನಿ. ಕಾಳು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗೋ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಅಂತ ಮಿಕ್ಸಿ ಜಾರಿಗೆ ಮಸಾಲೆ ಎಲ್ಲ ಹಾಕ್ಕೊಂಡೆ. ಸ್ವಲ್ಪ ದಪ್ಪಕ್ಕೆ ತರಿ ಥರ ರುಬ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು, ನಾನಿಲ್ಲಿ 1.5 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿ ಮತ್ತೆ ನೈಸಿಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ.
ರುಬ್ಕೊಳ್ಳೋ ಅಷ್ಟರಲ್ಲಿ ಕಾಳು ಚೆನ್ನಾಗಿ ಫ್ರೈ ಆಗಿತ್ತು, ಹಸಿ ವಾಸನೆ ಎಲ್ಲ ಹೋಗಿತ್ತು. ಈಗ ಮಸಾಲೆನ ಅದಕ್ಕೆ ಹಾಕ್ತೀನಿ. ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೋತೀನಿ. ಅಂದರೆ ತೀರಾ ತೆಳ್ಳನೂ ಅಲ್ಲ, ತೀರಾ ಗಟ್ಟಿನೂ ಅಲ್ಲ ಅನ್ನೋ ಥರ ನೀರು ಹಾಕ್ಕೊಂಡು ಸಾಂಬಾರನ್ನ ಬೇಯಿಸ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಮತ್ತು ಸಾಂಬಾರು ಆಗೋ ಅಷ್ಟರಲ್ಲಿ ಮುದ್ದೆನೂ ಮಾಡೋಣ ಅಂತ ಮುದ್ದೆಗೆ ನೀರಿಟ್ಟೆ. ಸಾಂಬಾರು ಆಗೋ ಅಷ್ಟರಲ್ಲಿ ಮುದ್ದೆನೂ ಆಯಿತು. ಮುದ್ದೆ ರೆಡಿ ಆಯಿತು. ಹಾಗೆ ಇದಾಗಿತ್ತು ಇವತ್ತಿನ ಈವ್ನಿಂಗ್ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.